ಇನ್ನೊಂದು 5 ನಿಮಿಷ ಊಟ ರೆಡಿ ಆಗಿಬಿಡುತ್ತೆ. ನಾನೇ ಬಂದು ಕರಿತೀನಿ ನಾನು. ಅದೆಲ್ಲ ಇರಲಿ, ಅವಳಲ್ಲಿ? ಅವಳು ಅಂದ್ರೆ ಯಾರು? ಪಿಂಕಿನ ಭಾವ? ಪಿಂಕಿ ಅಲ್ಲ, ಅವಳು ಶ್ರಾವಣಿನ ಭಾವ? ಅವಳಲ್ಲಿ? ಭಾವ ಶ್ರಾವಣಿ ಎಲ್ಲಿದ್ದಾಳೆ ಅಂತ ಕೇಳ್ತಿದಾರಾ? ಇದೇ ಮೊದಲು ಭಾವ ಅವರೇ ಬಂದು ಶ್ರಾವಣಿ ಕೇಳ್ತಿರೋದು. ವಂದನ, ನಿನ್ನೆ ಕೇಳ್ತಿರೋದು. ಅವಳೆಲ್ಲಿ? ಭಾವ, ಶ್ರಾವಣಿ ಹೊರಗಡೆ ಕಾರಿಡೋರ್ನಲ್ಲಿ ಕೂತಿದ್ದಾಳೆ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಬೇಡ, ನಾನೇ ಹೋಗಿ ಮಾತಾಡ್ತೀನಿ. ಶ್ರಾವಣಿ, ಭಾವನೆ ನೀನ್ ಎಲ್ಲಿದ್ಯಾ ಅಂತ ಕೇಳ್ಕೊಂಡು ನಿನ್ನ ಹತ್ರ ಮಾತಾಡಕ್ ನಿನ್ನ ಹತ್ರನೇ ಬರ್ತಿದ್ದಾರೆ. ಅಂದ್ರೆ ನಿನ್ನ ಹತ್ರಷ್ಟು ದಿನಗಳು ನಿಜವಾಗ್ಲೂ ಶುರುವಾಯ್ತು ಅನ್ಸುತ್ತೆ. ಹಾಗಾದ್ರೆ ಅಲ್ಲಿ ನಾನು ನಿಮ್ ಜೊತೆ ಮಾತಾಡ್ಬೋದು, ನಿಮ್ಮನ್ನ ಅಪ್ಪ ಅಂತ ಕೊಟ್ಟು ನಿಮ್ ಜೊತೆನೇ ಇರ್ಬೋದು, ನಿಮ್ ಮಡ್ಲಲ್ಲಿ ಮಲ್ಕೋಬಹುದು, ನಿಮ್ಮನ್ನ ಪ್ರೀತಿಯಿಂದ ತಪ್ಕೋಬಹುದು. ಅಲ್ವಾ ಅಪ್ಪ? ಆದ್ರೆ ಇದೆಲ್ಲ ಅಲ್ಲಿಗೆ ಮಾತ್ರ ಸೀಮಿತ. ಆಯ್ತಪ್ಪ. ಹಾಗಾದ್ರೆ ಸಾಲಿಗ್ರಾಮ ನನ್ನ ಪಾಲಿಗೆ ಸ್ವರ್ಗ ಆಗಿರುತ್ತೆ. ನಮಸ್ಕಾರ. ನಮಸ್ಕಾರ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಕೂತ್ಕೊಳ್ಳಿ. ಅಲ್ಲ, ಇದೆಲ್ಲ ಲಲಿತಾದೇವಿ ಅಮ್ಮವರು ತಮ್ಮ ಮೊಮ್ಮಗಳಿಗೆ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಶ್ರಾವಣಿ ಅಮ್ಮವ್ರಿಗೆ ಪೂಜೆ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸಾಲಿಗ್ರಾಮದಿಂದ ನಮ್ಮನ್ನು ಕಳಿಸಿದ್ದಾರೆ. ಹಾ, ವಿಷಯ ಎಲ್ಲ ಗೊತ್ತಿದೆ. ನರಸಯ್ಯನವರು ಅವತ್ತೇ ಎಲ್ಲ ಹೇಳಿದ್ರು. ವೀರೇಂದ್ರಣ್ಣ ಮತ್ತೆ ಶ್ರಾವಣ್ಯ ಅಮ್ಮ ಅವರು ಮನೇಲಿದ್ದಾರಾ? ಇಲ್ಲ, ಅಣ್ಣ ಸೆಷನ್ಗೆ ಹೋಗಿದ್ದಾನೆ, ಬರೋದು ಸ್ವಲ್ಪ ತಡೆ ಆಗುತ್ತೆ. ಶ್ರಾವಣಿ ಮೇಲ್ಗಡೆ ರೂಮ್ನಲ್ಲಿದ್ದಾಳೆ. ನೀವು ಬರ್ತೀರಾ ಅಂತ ಅವಳಿಗೆ ಗೊತ್ತಿತ್ತು. ಅವಳು ಪೂಜೆ ಬಗ್ಗೆ, ವ್ರತದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತಾನೆ ಕಾಯ್ತಿದ್ದಾಳೆ. ಒಳ್ಳೇದಾಯ್ತು. ಅವ್ರಿಗೆ ಪೂಜೆ ಪದ್ಧತಿಗಳ ಬಗ್ಗೆ ಹೇಳ್ಕೊಡೋದು ನಮ್ಮ ಅದೃಷ್ಟನೇ ಸರಿ. ದೊಡ್ಡ ಮನೆಯವರು, ಊರಿನ ಹಿರಿಕರು ಮತ್ತೆ ನಮ್ಮ ಪುರೋಹಿತರು ಏನೆಲ್ಲ ಹೇಳಿದಾರೋ ಅದನ್ನ ಶ್ರಾವಣಿ ಅಮ್ಮಂಗೆ ತಿಳಿಸಿ ಅವ್ರನ್ನ ಕಳ್ಸ ಹೊರೋದಕ್ಕೆ ತಯಾರು ಮಾಡೋದು ನಮ್ಮ ಜವಾಬ್ದಾರಿ. ಸಂತೋಷ. ನೀವು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ನಮ್ಮನೆ ನಿಮಗೆ ಕಂಫರ್ಟ್ ಆಗಿಲ್ಲ ಅಂದರೆ ನಮ್ಗೆ ಗೆಸ್ಟ್ ಹೌಸ್ ಇದೆ, ತಾವಲ್ಲಿ ಉಳ್ಕೋಬೋದು. ಹಾಗೇನಿಲ್ಲ, ನಾವಿಲ್ಲೇ ಇದ್ದು ಶ್ರಾವಣಿ ಅಮ್ಮವ್ರಿಗೆ ಎಲ್ಲ ಹೇಳ್ಕೊಡ್ತೀವಿ. ವರ, ಸುಬ್ರಹ್ಮಣ್ಯ ಬಂದು ಕಾಫಿ ತಗೋ. ಅವನಲ್ಲೇ? ಅಣ್ಣ ಬರ್ತಾನೆ, ಇಲ್ಲೇ ಇಡು ಅಮ್ಮ. ಅವರಿಬ್ಬರಲ್ಲಿ ಅಯ್ಯಯ್ಯೋ, ನೀವ್ಯಾಕೆ ಕಷ್ಟಪಡ್ತೀರಾ? ಎಷ್ಟು ಸ್ವರ್ಗೋಗಿದ್ದೀರಾ ನೋಡಿ, ಕೆಲಸ ಮಾಡಿ ಮಾಡಿ. ಅದು ಅನಂತ ಶಯನ ಅವರೇ, ಪದ್ಮನಾಭ ಅವರೇ, ವಿಶಾಲವಾದ ಅಕ್ಷಿಯವರೇ, ನಿಮ್ಮ ವಿಶಾಲವಾದ ಹೃದಯದಿಂದ ನಾನು ಇಷ್ಟು ದಿನ ಏನೇನು ಅಂದಿದ್ನೋ ಅದನ್ನೆಲ್ಲ ಕ್ಷಮಿಸ್ಬಿಡಿ. ದಯವಿಟ್ಟು ಎಲ್ಲದನ್ನೂ ಹೊಟ್ಟೆಗೆ ಹಾಕೊಂಡು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನೀವೇ ಅರಗಿಸ್ಕೊಂಬಿಡಿ. ಚೂರೋರಾಗಿ ರಿಯಾಕ್ಟ್ ಮಾಡ್ಬಿಟ್ವಿ. ಏನೋ ಹುಡುಗ ಬುದ್ಧಿ ಹಾಗೆಲ್ಲ ಮಾತಾಡಿಸ್ಬಿಡ್ತು. ಬೀಗ್ರೆ, ಹುಡುಕ್ ಬುದ್ಧಿನ? ಈ ಮನೇಲಿ ಎಲ್ಲಾರ್ಗಿಂತ ಹಿರಿಯರು ನೀವು.
ವಯಸ್ಸಲ್ಲಿ ಅಲ್ಲಿಗೆ ಬರ್ತಿದ್ದೆ ಅನಂತಶಯನವರೇ. ಅದು ಸ್ವಲ್ಪ ವಯಸ್ಸಾಗಿರೋ ಮುದುಕಿ ಬಾಯಿ ಬಡ್ಕೊಂಡ್ಲು ಸ್ವಲ್ಪ ಜಾಸ್ತಿ ಅಂತಾನೆ ಅನ್ಕೊಳ್ಳಿ. ಅದು ಇನ್ಮೇಲಿಂದ ಇಂಥ ತಪ್ಪು ಮಾಡಲ್ಲ ನಾನು. ಇನ್ಮೇಲಿಂದ ನೀವೇನು ಹೇಳ್ತಿರೋ ಅದನ್ನೇ ಕೇಳ್ಕೊಂಡು ವೇದವಾಕ್ಯ ಅನ್ಕೊಂಡಿದ್ಬಿಡ್ತೀನಿ. ಅಯ್ಯಯ್ಯೋ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಈ ಮನೆಗೆ ಬೀಗುತ್ತಿ. ನಿಮ್ಮ ಮಗ ಈ ಮನೆಗೆ ಮೊದಲನೇ ಮಗ. ನನ್ನ ಮಗ ದುಡಿಬೋದು, ಆದ್ರೆ ಯಜಮಾನಿಕೆ ಮಾಡ್ಬೇಕಾಗಿರೋದು ನಿಮ್ಮ ಮಗ ಅಲ್ವಾ? ಅಯ್ಯ, ಇವನು ಯಜಮಾನಿಕೆ ಅಷ್ಟು ಬೆಂಕಿ ಬಿತ್ತು ಅಲ್ಲ. ಯಜಮಾನ ಅಂದವನು ಸೊಪ್ಪು ತರ ಕಷ್ಟಪಟ್ಟು ದುಡಿಬೇಕು. ಇವನ್ ತರ ಕುಡ್ಕೊಂಬರೋದಲ್ಲ ನೋಡಿ. ಅಳಿಯ ಮನೆ ತೊಳೆಯ ಅಂತಾರಲ್ಲ, ಹಂಗೆ ಇವನನ್ನ ಮನೆ ತೊಳೆಯಕ್ಕೆ ಇಟ್ಕೊಂಬಿಡಿ. ಅಂದ್ರೆ ಮನೆ ಕೆಲಸ ಮಾಡಕ್ ಇಟ್ಕೊಂಬಿಡಿ. ನಾನೇನು ಅನ್ಕೊಳಲ್ಲ ವಿಶಾಲು. ಛೇ ಹಾಗೆಲ್ಲ ಮಾತಾಡಬೇಡಿ. ಅಳಿಂದ್ರು ಅಂದ್ರೆ ನಮಗೆ ಗೌರವ. ಅಯ್ಯೋ ಮಾವ, ಈ ಮಾತಿಗೆ ಧನ್ಯವಾದ. ಅಂದಾಗೆ ಇನ್ ಮುಂದೆ ನಮ್ಮಮ್ಮ ಯಾವುದೋ ಒಂದು ಮೂಲೆಯಲ್ಲಿ ಎಲೆ ಅಡಿಕೆ ಕುಟ್ಕೊಂಡು ತಿನ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾಳೆ. ಈ ಮಾತು ಏನಂದ್ರೆ ಏನೂ ಮಾಡಲ್ಲ. ಈ ಕುರ್ಚಿ ಬೆಂಚು ಸೋಫಾ ತರ ನಾವು ಸುಮ್ಮನೆ ಇದ್ದು ಬಿಡ್ತೀವಿ. ರೀ, ಏನ್ ಮಾತಾಡ್ತಿದ್ದೀರಾ? ಸೋಫಾ ಜೊತೆ ಸಂಸಾರ ಮಾಡಕ್ಕಾಗತ್ತಾ?